MLA ಆದವ 500 ಕೋಟಿ ಆಸ್ತಿ ಮಾಡ್ತಾರ. ಮೋದಿಜಿ ಅವರು ಅವ್ರ ಆಸ್ತಿ ಏನಿದೆ ಸರ್? ಅವ್ರ ತಾಯಿ ಸತ್ತಾಗ ಭಾರತ ದೇಶ ಬಂದ್ ಮಾಡಿದ್ರು ನಾವು. ಆ ವ್ಯಕ್ತಿ ಅಲ್ಲ, ನಮ್ಮ ಭಾರತದ ಶಕ್ತಿ. ಈಗಿನ ಕಾಲದಲ್ಲಿ ಶ್ರೀರಾಮಚಂದ್ರ ಅನ್ಬೋದು ನಾವು ಅವರಿಗೆ. ಈಗಿನ ಕಾಲದಲ್ಲಿ ಶ್ರೀರಾಮಚಂದ್ರ ಅಂತ ಹೇಳಿದ ಪ್ರತಿ ದಿವಸ ಅವ್ರನ್ನ ಪೂಜೆ ಮಾಡ್ತಾ ಇದೀನಿ. ಅವ್ರ ಆಯುಷ್ಯ ಹೆಚ್ಚಾಗಲಿ. ಅದಕ್ಕೆ ಈ ವರ್ಷ 25ನೇ ತಾರೀಕು ನಾವು ಗ್ರ್ಯಾಂಡ್ ಆಗಿ ಫಂಕ್ಷನ್ ಮಾಡಿ ನಮ್ಮ ರೈತರಿಗೆ ಸನ್ಮಾನ ಮಾಡಬೇಕು, ನಮ್ಮ ಕೃಷಿ ವ್ಯಾಪಾರಸ್ಥರಿಗೆ ಸನ್ಮಾನ ಮಾಡಬೇಕು. ಪ್ರಥಮವಾಗಿ ಸರ್, ಸಮಸ್ತ ನಾಡಿನ ಜನತೆಗೆ ಹೊಸ ವರ್ಷದ ಶುಭಾಶಯಗಳು. ಸಂಕ್ರಮಣ ಹಬ್ಬದ ಎಲ್ಲರಿಗೆ ಶುಭಾಶಯಗಳು. ಭಗವಂತ ಎಲ್ಲರಿಗೆ ಆಯುಷ್ಯ ಆರೋಗ್ಯ ಸಂಪತ್ತು ಕೊಟ್ಟು ನಮ್ಮ ದೇಶಕ್ಕೆ ಯಾವುದು ಭೂಕಂಪ ಸುನಾಮಿ ಆಗಬಾರ್ದು ಅಂತ ಹೇಳಿ ನಾನು ಪ್ರತಿ ದಿವಸ ದೇವರಿಗೆ ಪ್ರಾರ್ಥನೆ ಮಾಡುತ್ತೇನೆ. ಜೈ ಕರ್ನಾಟಕ. ಬೆಳಗಾವಿಗೆ ಬಂದೆ 1990ರಲ್ಲಿ ಒಂದು ಕಂಪನಿಯೊಳಗೆ ಅಂಗಡಿಯಾಗ ಕೆಲಸ ಮಾಡಿ 10 ರೂಪಾಯಿ ಕೆಲಸ ಮಾಡಿ ಒಂದು ಮಲ್ಟಿಪ್ಲೆಕ್ಸ್ ಕಂಪನಿಯಲ್ಲಿ ಕೆಲಸ ಮಾಡಿ ನಾವು 94ರಲ್ಲಿ ಅಂಗಡಿ ಹಾಕಿದೆ. ನಾವು 94ರಲ್ಲಿ ಅಂಗಡಿ ಹಾಕ್ಲಿಕ್ಕೆ ಸೇಲ್ ಸೊಸೈಟಿಯ ಬಾಪುಗೌಡ ಪಾಟೀಲ್ ಆಗಲಿ, ಒಳಗಡೆ ಆಗಲಿ, ಪ್ರತಿಯೊಬ್ಬರು ನಮ್ಗೆ ಸೇಲ್ಸ್ ಆಫೀಸ್ನಾಗ ಸಪೋರ್ಟ್ ಮಾಡ್ಯಾರ. ಸಿದ್ದರಾಮೇಶ್ವರ ಅಂಗಡಿ ಹಾಕ್ಲಿಕ್ಕೆ ನಮ್ಗೆ ಸಿದ್ದಣ್ಣ ಅವ್ರ ಫ್ಯಾಮಿಲಿ, ಶಿವಕುಮಾರ್ ಆಗಲಿ ಮತ್ತು ಶಿವ ಆಗಲಿ, ಸತೀಶ್ ಆಗಲಿ, ಅವ್ರ ತಂದೆ ತಾಯಿ ನಮ್ಗೆ ಭಾಳ ಸಪೋರ್ಟ್ ಮಾಡ್ಯಾರ. ಅವ್ರಿಗೆ ಯಾವತ್ತಿಗೂ ನಾವು ಮರೆಯಂಗಿಲ್ಲ. ಯಾಕಂದ್ರೆ 30 ವರ್ಷ ಆಯ್ತು ಒಂದೇ ಜಾಗದಾಗ ನಾನು ಅಂಗಡಿ ಹಾಕಿ ಇವತ್ತು ಈ ಮಟ್ಟಿಗೆ ಬರಬೇಕಾದ್ರೆ ಅವರೆಲ್ಲ ಆಶೀರ್ವಾದ ನನಗೆ ಬೇಕು. ಪ್ಲಸ್ ಏನಂದ್ರೆ ನಾನು ಇವತ್ತು ಅಂಗಡಿ ಮಾಡ್ಕೋದು ವಿಶೇಷವಾಗಿ ಸಮಾಜ ಸೇವೆ ಮಾಡಬೇಕಂತ ನಾವು ತಲೆಯಾಗಿ ಬಂತು. ಸಮಾಜ ಸೇವೆ ಯಾಕೆ ಬಂತಂದ್ರೆ ಇವತ್ತು ಲೈಫ್ದಲ್ಲಿ ಏನಿದೆ ಎಲ್ಲ ಊಟ ಬಿಟ್ಟು ಹೋಗೈತೆ ನಂಗೆ ಗೊತ್ತಿದೆ ಸರ್. ನಮ್ಮ ಫ್ಯಾಮಿಲಿ 65 ಮಂದಿ ನಮ್ಮ ಮನೆಯಲ್ಲಿ, 6 ಮಂದಿ ಅಂತಂಬರು, 3 ಮಂದಿ ಅತ್ತೆಂಗರು. ನಂಗೆ ಎಲ್ಲರೂ ನಂಗೆ ಸಪೋರ್ಟ್ ಮಾಡ್ಯಾರ. ನಮ್ಮ ಅಂತಂಬ್ರು ಎಲ್ಲರೂ ನಂಗೆ ಸಪೋರ್ಟ್ ಮಾಡ್ಯಾರ. ಮತ್ತು ಅಂತಂಬ್ರಕ್ಕಿಂತ ಹೆಚ್ಚು ನನಗೆ 90% ಹೊರಗಿನ ಜನ ಸಪೋರ್ಟ್ ಮಾಡ್ಯಾರ. ಇವತ್ತು 9,000 ರಕ್ತದಾನ ಮಾಡ್ಬೇಕಂದ್ರೆ ನಾವು ಒಬ್ಬನ ಮಾಡಕ್ಕೆ ಸಾಧ್ಯ ಇಲ್ಲ. ಇವತ್ತು ಕೃಷಿ ಅಧಿಕಾರಿಗಳು, ಇನ್ಕಮ್ ಟ್ಯಾಕ್ಸ್ ಸಾಹೇಬರು, ಸೇಲ್ ಟ್ಯಾಕ್ಸ್ ಸಾಹೇಬರು, ಕೃಷಿ ವ್ಯಾಪಾರಸ್ಥರು, ಕರ್ನಾಟಕ ರಕ್ಷಣಾ ವೇದಿಕೆ, ರೈತ ಸಂಘಟನಾ, ಚಾಲಕ ಸಂಘಟನೆ ಎಲ್ಲ ಇವತ್ತು ಪ್ರೈಸ್ ರಿಪೋರ್ಟರ್ಸ್ ರಕ್ತದಾನ ಮಾಡ್ಯಾರ. ಇವತ್ತು ಭಾಳ ರೈತ ಒಬ್ಬನ ಮಾಡಕ್ಕೆ ಸಾಧ್ಯ ಇಲ್ಲ. ಇವತ್ತು ನನ್ನ ತಂದೆ ತಾಯಿ ಅಮ್ಮ ಫೌಂಡೇಶನ್ ಮಾಡ್ಲಿಕ್ಕೆ 23 ವರ್ಷ ಆಯ್ತು. ಇದಕ್ಕೆಲ್ಲ ಸಪೋರ್ಟ್ ಅಭಿಮಾನಿ ಬಳಗದಿಂದ ಇವತ್ತು ನಾನು ಒಂದು ಸಾಧನೆ ಮಾಡ್ಲಿಕ್ಕೆ ನನ್ನ ಖಾಸ್ ಅಂತಂದ್ರಕ್ಕಿಂತ ಹೆಚ್ಚು ನನ್ನ ಅಭಿಮಾನಿ ಬಳಗನ ಹೆಲ್ಪ್ ಮಾಡ್ಯಾರ. ನಾ ಪ್ರತಿಯೊಂದು ಫಂಕ್ಷನ್ ಮಾಡ್ತೇನೆ ಅಂದ್ರೆ ಒಂದು 4 ಲಕ್ಷ 5 ಲಕ್ಷ ಖರ್ಚು ಮಾಡಿದ್ರೆ 75% ನನಗೆ ಫಂಡ್ ಬರ್ತೈತಿ, 75%. ಮತ್ತು ನನಗೆ ಏನ್ ಫಂಡ್ ಬರ್ತೈತಿ ಅಂದ್ರೆ ಹೆಂಗ್ರಿ, ಅನ್ನದಾನಕ್ಕೆ ಕೊಟ್ಟಿರ್ತಾವ, ಶಾಲ್ ಕೊಟ್ಟಿರ್ತಾವ, ಮಾಲಿ ಕೊಟ್ಟಿರ್ತಾವ, ವೈಯಕ್ತಿಕ ಕೊಟ್ಟಿರ್ತಾರೆ. ನಾವು ಹುಡಿಸಿದಂತ ಲಾಭದಲ್ಲಿ ಒಂದು 25% ಖರ್ಚು ಮಾಡಿ ನಾನು ಇವತ್ತು ದೇಶದ ಪ್ರಧಾನಮಂತ್ರಿ ಅವರ 75ನೇ ವರ್ಷದ ಕಾರ್ಯಕ್ರಮ ಮಾಡ್ತಾ ಇದ್ದೀನಿ. ಅದರಲ್ಲಿ ಮ್ಯಾಕ್ಸಿಮಮ್ ರೈತರಿಗೆ ಮತ್ತು ಕೃಷಿ ವ್ಯಾಪಾರಸ್ಥರಿಗೆ ನಾವು ಸನ್ಮಾನ ಮಾಡ್ತಾ ಇದ್ದೀನಿ. ಉಳಿದ ಸಮಾಜ ಸೇವಾ ಮಂದಿಗೆ ಸನ್ಮಾನ ಮಾಡ್ತಾ ಇದ್ದೀನಿ. ಯಾಕಂದ್ರೆ ನಮ್ಮ ದೇಶದ ಪ್ರಧಾನಮಂತ್ರಿ ಏನ್ ಮಾಡಿದಪ್ಪ, ಸರ್ ಮೋದಿಜಿ ಅವರು ಏನಂದ್ರ CM ಆದಾಗ ಗುಜರಾತ, ಅವಾಗ ನನ್ನ ದೇವ್ರ ಪ್ರತಿ ದಿವಸ ದೇವ್ರಿಗೆ ನಾನು ಕಾಲು ಬರ್ತೀನಿ. ಆ ವ್ಯಕ್ತಿ ಭಾರತದ ಪ್ರಧಾನಮಂತ್ರಿ ಆಗ್ಬೇಕಂತ ನಾನು ದೇವ್ರಿಗೆ ಕೇಳ್ತಾ ಇಲ್ಲಿ ಇನ್ನ ಬಿ ಹೆದರಿ ಗೆದ್ದ ಮೇಲೆ ದೇವ್ರಿಗೆ ಅದಕ್ಕೆ ಹೇಳ್ತೀನಿ. ಭಾರತದ ಪ್ರಧಾನಮಂತ್ರಿ ಮೋದಿಜಿ ಅವರು 3 ಸರಿ ಅಲ್ಲ 5 ಸರಿ ಅವರೇ ಆಗ್ಬೇಕು. ಅವ್ರಿಗೆ ಮಿನಿಮಮ್ 100 ವರ್ಷ ಆಯುಷ್ಯ ಆಗಲಿ ಅಂತ ಹೇಳಿ ನಾ ಭಗವಂತನಿಗೆ ದಿವಸ ಕಾಲು ಬರ್ತೀನಿ. ಯಾಕೆ ಮೋದಿ ಯಾಕಂದ್ರೆ ಒಂದ್ಸಲ ಅವ್ರ ಹೆಂಡತಿ ಮಕ್ಕಳ ಯಾರು ಇಲ್ರಿ. ಇವತ್ತೊಬ್ಬ MLA ಆದವ 500 ಕೋಟಿ ಆಸ್ತಿ ಮಾಡ್ತಾರ. ಓಕೆ ಸರ್, ಒಬ್ಬ MLA ಆದವ 500 ಕೋಟಿ ಆಸ್ತಿ ಮಾಡ್ತಾರ. ಮೋದಿಜಿ ಅವರು ಅವ್ರ ಆಸ್ತಿ ಏನಿದೆ ಸರ್? ಅವ್ರ ತಾಯಿ ಸತ್ತಾಗ ಭಾರತ ದೇಶ ಬಂದ್ ಮಾಡಿದ್ರು ನಾವು. ಆ ವ್ಯಕ್ತಿ ಅಲ್ಲ, ನಮ್ಮ ಭಾರತದ ಶಕ್ತಿ. ಈಗಿನ ಕಾಲದಲ್ಲಿ ಶ್ರೀರಾಮಚಂದ್ರ ಅನ್ಬೋದು ನಾವು ಅವರಿಗೆ. ಈಗಿನ ಕಾಲದಲ್ಲಿ ಶ್ರೀರಾಮಚಂದ್ರ ಅಂತ ಹೇಳಿದ ಪ್ರತಿ ದಿವಸ ಅವ್ರನ್ನ ಪೂಜೆ ಮಾಡ್ತಾ ಇದೀನಿ. ಅವ್ರ ಆಯುಷ್ಯ ಹೆಚ್ಚಾಗಲಿ. ಅದಕ್ಕೆ ಈ ವರ್ಷ 25ನೇ ತಾರೀಕು ನಾವು ಗ್ರ್ಯಾಂಡ್ ಆಗಿ ಫಂಕ್ಷನ್ ಮಾಡಿ ನಮ್ಮ ರೈತರಿಗೆ ಸನ್ಮಾನ ಮಾಡಬೇಕು, ನಮ್ಮ ಕೃಷಿ ವ್ಯಾಪಾರಸ್ಥರಿಗೆ ಸನ್ಮಾನ ಮಾಡಬೇಕು, ಸಮಾಜ ಸೇವೆಗೆ ಸನ್ಮಾನ ಮಾಡ್ಬೇಕಂತ ಹೇಳಿ ಇವತ್ತು ವಿಶೇಷವಾದ ಸನ್ಮಾನ ಮಾಡುವಾಗ 75% ಮಂದಿ ಜನ ಹೆಲ್ಪ್ ಮಾಡ್ಯಾರ. ಇದರಲ್ಲಿ ಮತ್ತೆ ಸ್ಟೇಜ್ ಮ್ಯಾಗ ಸರ ಬಿಜೆಪಿ ಅಷ್ಟ ಇಲ್ಲ, ಇವತ್ತು ಕಾಂಗ್ರೆಸ್, ಬಿಜೆಪಿ, JDS, ಬೆಂಗಳೂರಿನ ಮುಸ್ಲಿಂ ಸಮಾಜದವ್ರು ಈ ಕಾರ್ಯಕ್ರಮಕ್ಕೆ ಬಂದಾರ. ಈ ಮೋದಿ ಅವ್ರು ಹುಟ್ಟಬೇಕು. ಆ ಎಕ್ಸಲೆಂಟ್ ವ್ಯಕ್ತಿ ನಾನು ನೀವು ಸ್ಟೇಜ್ ಮೇಲೆ ಹೇಳ್ತೀನಿ.
ರಾಜಕೀಯ ಇಲ್ಲ. ಇದು ಅಮ್ಮ ಫೌಂಡೇಶನ್ ದಲ್ಲಿ ಯಾವುದು ರಾಜಕೀಯ ಇಲ್ಲ. ನಮ್ಮ ಮೋದಿಜಿ ಅಂತ ವ್ಯಕ್ತಿ ಈ ದೇಶದಾಗ ಹುಟ್ಟಬೇಕು. ಪ್ರತಿಯೊಂದು ಮನೆಯಲ್ಲಿ ಹುಟ್ಟಬೇಕಂತ ವ್ಯಕ್ತಿ ರಕ್ಷಣೆಗಾಗಿ. ಜಗತ್ತು ಎಲ್ಲಿ ಹೋಯ್ತು ಸರ್? ಈಗ ನಮ್ಮ ಭಾರತ ದೇಶ 14 ವರ್ಷ ಮೇಲೆ ಅಮೆರಿಕದ ತಗೊಳಾಗ್ತದೆ ನಮ್ಮನ್ನು. ಇವತ್ತು ಜಗತ್ ನಮ್ಮನ್ನು ತಗೋತಾ ಇದ್ದಾರೆ. ಇದಕ್ಕೆಲ್ಲ ಕಾರಣ ಭಗವಂತ ಶ್ರೀರಾಮಚಂದ್ರನ ಮೋದಿ ಅಂತ ಹೇಳ್ಬೋದು. ನಾವು ಮೋದಿ, ಯೋಗಿ, ಭಾವೇಶ್ವರ ಧಾಮ ಇವರು ಬ್ರಹ್ಮ ವಿಷ್ಣು ಮಹೇಶ್ವರನನ್ನು ದಿನ ಪೂಜೆ ಮಾಡ್ತೇವೆ. ಇವತ್ತು ನಮ್ಮ ಭಾರತ ದೇಶ ಹಿಂದೂ ರಾಷ್ಟ್ರ ಆಗ್ಬೇಕಂದ್ರೆ ಈ ವ್ಯಕ್ತಿಗಳ ಆಯುಷ್ಯ 100ಕ್ಕಿಂತ ಹೆಚ್ಚು ಆಗಬೇಕು ಅಂತ ಹೇಳಿ ನಾನು ದಿನ ಪೂಜೆ ಮಾಡ್ತಾ ಇದ್ದೀನಿ. ಇಲ್ಲ. ದೇಶ ಸರ್, ಫಸ್ಟ್ ದೇಶ, ಅಂತ ರಾಜ್ಯ, ಅಂತ ಜಿಲ್ಲಾ, ಅಂತ ಬೆಳಗಾವ, ಅಂತ ಸಿರಗಾಂವ, ಅಂತ ನಾವೊಬ್ಬ ಏನ್ ಮಾಡಕ್ ಆಗುದು ಸರ್? ದೇಶ ಚೆನ್ನಾಗಿದ್ರೆ ನಾವು ಚೆನ್ನಾಗಿರ್ತೇವೆ. ಇಂಥ ವ್ಯಕ್ತಿಗಳು ಬೇಕು. ನಾವು ಬರೀ ಬಿಜೆಪಿ ಒಂದಂತ ಇಲ್ಲ, ಅಂತ ವ್ಯಕ್ತಿಗಳು ಬೇಕು ಪಕ್ಕ. ಅದು ನಮ್ಮ ಯಾವ್ದು ಎಲೆಕ್ಷನ್ ಮುಗಿದ್ಮ್ಯಾಗ ಲಕ್ಷ್ಮಿ ಅಕ್ಕ ಆಗಲಿ, ಪ್ರಕಾಶ್ ಆಗಲಿ, ಗಣೇಶನ್ ಆಗಲಿ, ಮಂತುನ ಆಗಲಿ, ಕತ್ತಿ ಫ್ಯಾಮಿಲಿ ಆಗಲಿ, ಜೊಲ್ಲೆ ಫ್ಯಾಮಿಲಿ ಆಗಲಿ, ಜಾರಕಿಹೊಳಿ ಫ್ಯಾಮಿಲಿ ಆಗಲಿ, ನಮ್ಮ ಅನಿಲ್ ಬೆನ್ಕೆ ಅಂದ್ರೆ ನನ್ನ ಖಾಸ್ ಬ್ರದರ್ ಇದ್ದಂಗ. ಆ ಮರಾಠ ಇದ್ರೆ ಖಾಸ್ ಬ್ರದರ್. ಸಂಜಯ್ ಪಾಟೀಲ್ ಆಗಲಿ, ಎಲ್ಲ ನಂಗೆ ಅಭಿಮಾನಿ. ಇದಕ್ಕೆ ಹೆಚ್ಚಿನ ವಿಷಯ ಹೇಳ್ತೇನೆ ಸರ್. ರಾಜು ಅನ್ನ ಶೇಟ್ ಅನ್ಕ ನಂಬರ್ 1 ವ್ಯಕ್ತಿ. ಯಾಕೆ ಈ ವ್ಯಕ್ತಿ ಹೇಳ್ತೇನಂದ್ರೆ, ನಾನು ಬೆಳಗಾವಕ್ಕೆ ಒಂದು 35 ವರ್ಷ ಆಯ್ತು. ಇನ್ನೂವರೆಗೆ ಹಿಂದೂ ಮುಸ್ಲಿಂ ಒಂದ ಹಬ್ಬ ಬರ್ತಿತ್ತು. ಆ ಹಬ್ಬ ಚೇಂಜ್ ಮಾಡಿದಂತ ವ್ಯಕ್ತಿ ರಾಜು ಶೇಟ್ ಅಂತ. ಅವ್ರಿಗೆ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಎಲ್ಲ ಅನುಕೂಲ ಆಯ್ತು. ಇವತ್ತು ನಾವು ಹಿಂದೂ ಮುಸ್ಲಿಂ ಗಲಾಟೆ ಆಗಬಾರ್ದು ಅಂತ ಹೇಳಿ 40 ವರ್ಷ ಆಯ್ತು. ನಾ ಬೆಳಗಾವ್ 35 ವರ್ಷ ಆಯ್ತು. ಇನ್ನೂ ತನಕ ಗಲಾಟೆ ಆಗ್ತಿತ್ತು ಹಿಂದೂ ಮುಸ್ಲಿಂ. ಆ ಗಲಾಟೆ ಬಂದ್ ಮಾಡಿದಂತ ವ್ಯಕ್ತಿ ಇವತ್ತು ರಾಜು ಅನ್ನ ಶೇಟ್. ಅದ್ಭುತವಾದಂತ ವ್ಯಕ್ತಿ. ಅವ್ರ ಮಾತಿನ ಬಾಯಿ ಬರ್ಬೇಕಾದ್ರೆ ಸ್ವಾಮಿ ವಿವೇಕಾನಂದ ಸಣ್ಣ ಮಾತಾಡೋದು. ಅದಕ್ಕೆ ಅವ್ರ ಜಾತಿ ಭಾಷೆ ಅವ್ರದ್ದಿಲ್ಲ. ಕರೆಸ್ತೀನಿ ಸರ್, ನಾನು ಲಕ್ಷ್ಮಿ ಅಕ್ಕ ಫಂಕ್ಷನ್ ಅಲ್ಲಿ ಕರೆಸ್ತೀನಿ. ಯಾಕಂದ್ರೆ ನಮ್ಗೆ ಯಾವ್ದು ನಮ್ಮ ಸಂಘಟನೆಗೆ ಯಾವ್ದು ಪಕ್ಷ ಭೇದ ಇಲ್ಲ. ನನಗೆ ಬಹಳ ಮಂದಿ ಹೇಳಿದ್ರು, ಇದೆಲ್ಲ ಕೆಲಸ ಮಾಡಾಗಿ ಯಾವ ಪಕ್ಷಕ್ಕೆ ಹೋಗಂತ. ನನಗೆ ಯಾವ್ದು ರಾಜಕೀಯ ಪಕ್ಷ ಬೇಡ. ಯಾಕಂದ್ರೆ ದೇಶ ಚೆನ್ನಾಗಿರ್ಬೇಕು, ನಮ್ ನಾಡು ಚೆನ್ನಾಗಿರ್ಬೇಕು, ನಮ್ ಜನ ಚೆನ್ನಾಗಿರ್ಬೇಕು. ಅದಕ್ಕೆ ಎಲ್ಲಕ್ಕಿಂತ ಹೆಚ್ಚು ನನ್ನ ಹುಚ್ಚು ಏನಿದೆ ಅಂದ್ರೆ ಸರ್, ಪ್ರತಿಯೊಂದು MRP ಇದೆ. ಎಲ್ಲಿ ಮಾರ್ಕೆಟ್ನಾಗ ಹೋಗಿ ಒಂದು ಶಾಂಪೂ ಮೇಲೆ MRP ಇದೆ. ಅದು ನಮ್ಮ ರೈತರು ಬೆಳೆದಂತ ಬೆಳೆಗೆ ಒಂದು MRP ಇಲ್ಲ. ಏನ್ ಬಿಜೆಪಿ, ಕಾಂಗ್ರೆಸ್, JDS ಏನ್ ಮಾಡ್ಬೇಕು ಸರ್? ಒಂದು ಕಬ್ಬಿನ ರೇಟ್ ಇಲ್ಲ, ಒಂದು ಕಾಯಿಪಲ್ಯ ರೇಟ್ ಇಲ್ಲ. ಬೆಳತನಕ 18 ತಾಸು ಅವ್ರು ಕೆಲಸ ಮಾಡ್ಬೇಕು ನಮ್ಮ ರೈತರು. ಆ ರೈತರಿಗೆ ಒಂದು ಬೆಲೆ ಎಲ್ಲ ಐತೆ. ನಿಮ್ಗೆ ಈ ಪಕ್ಷ ತಮ್ಮ ಏನ್ ಮಾಡ್ಬೇಕು ಸರ್ ನಾವು? ಅದಕ್ಕೆ ದಯಮಾಡಿ ನಿಮ್ಗೆ ಕೇಂದ್ರ ಸರ್ಕಾರಕ್ಕೆ ರಾಜ್ಯ ಕೈ ಮುಗ್ತಾ ಇದೀನಿ. ನಮ್ಮ ರೈತರು ಬೆಳೆದಂತ ಬೆಳೆಗೆ ಯೋಗ್ಯವಾದ ಬೆಲೆ ಕೊಡಿ ಪ್ರಥಮವಾಗಿ. ಮತ್ತೆ ಅವ್ರು 60 ವರ್ಷ ಆದ್ಮ್ಯಾಗ ಅವ್ರಿಗೆ ಒಂದು ಪೆನ್ಷನ್ ಕೊಡ್ಬೇಕಂತ ಹೇಳಿ ರಾಜ್ಯ ಸರ್ಕಾರಕ್ಕೆ ಮತ್ತು ಕೇಂದ್ರ ಸರ್ಕಾರ ಕಳ್ಕೊಂಡು ಕೇಳ್ತಾ ಇದ್ದೀನಿ. ಯಾಕೆ ನಾರಾಯಣ್ ಗೌಡ್ ಆಗಲಿ, ನಾ ಪ್ರವೀಣ್ ಶೆಟ್ಟಿ ಆಗಲಿ, ನನಗೆ 2 ಬಲಗನ್ನ ಕಣ್ಣಿದ್ದಂಗೆ, ಎಡಗನ್ನ ಬಲಗನ್ನ ಇದ್ದಂಗೆ, ನಾನು 2 ಹಾರ್ಟ್ ಇದ್ದಂಗೆ. ಅದಕ್ಕೆ ಇವತ್ತು ಕರ್ನಾಟಕದಲ್ಲಿ ಬೆಳಗಾವ್ ಅಂದ್ರೆ ಕನ್ನಡ ರಕ್ಷಣಾ ವೇದಿಕೆ ಅಂತ ಹೇಳ್ತೇವೆ ನಾವು. ನನಗೆ ರಕ್ತ ಸರ್, ನನ್ನ ಫ್ಯಾಮಿಲಿ ಮರಾಠಿ ಗಡಿಂಗ್ಲಸ್, ನಾನು ಕನ್ನಡ ಕಲಿಸಿದ್ದೀನಿ, ಕನ್ನಡ ಓದ್ತಾರೆ. ಅದಕ್ಕೆ ನಾವ್ ಏನ್ ಹೇಳ್ತೀವಿ, ಜಗತ್ತಿನ ಇವು ಕರ್ನಾಟಕ ಬೆಳಗಾವಿ ಜಿಲ್ಲಾದಲ್ಲಿ ಮರಾಠಿ ಕನ್ನಡ ಮಂದಿಗೆ ನಾವೆಲ್ಲ ಅಂತಮ್ರಾಗಿದ್ದೀವಿ. ಕೇಳಿಗೆ ಯಾಕೆ ಕೊಡುತ್ತೆ ಏನಂದ್ರೆ ಸರ್, ಅಂದ್ರೆ ವಿಶೇಷವಾಗಿದೆ ಸರ್. ಇದು ಈ ಜಗತ್ತಿಗೆ ಲಿಂಗಾಯತ್ ಸಂಘಟನೆ ತೋರಿಸಿದಂತ ಜನ ಮೆಚ್ಚಿದ ನಾಯಕ, ಬಡವರ ಬಂಧು, ಶಿಕ್ಷಣ ಪ್ರೇಮಿಗಳು, ನಮ್ಮ ಪ್ರೀತಿಯ ಅನ್ನ ಡಾಕ್ಟರ್ ಪ್ರಭಾಕರ್ ಅನ್ನ. ಅವ್ರ ಗುಂಡು ಕೊತ್ತಾಗ ನಾವು ಸಣ್ಣದಿದ್ದು ಸರ್, 15 ವರ್ಷ ಆಯ್ತು. ಅವ್ರ ಕ್ಲಾಸ್ಮೇಟ್ ಇವರಿಗೆ ಸರ್. ಅವಾಗ ನಮ್ಮ ಮನುಷ್ಯಗೆ ಹಾನಿ ಹಾಕುಂದೆ. ನಮ್ಮ ಪ್ರಭಾಕರನ್ನ ಏನೂ ಆಗಬಾರ್ದಪ್ಪ, ಒಂದ್ 10,000 ಬಟ್ಟೆ ರಕ್ತ ದಾನ ಮಾಡ್ತೀನಿ ಅಂತ ಹೇಳಿ ಆ ದಿವ್ಸನೇ ಬೇಡ್ಕೊಂಡಿನಿ ಸರ್ ನಾನು. ನಮ್ಮ ಪ್ರಭಾಕರನ್ನ ಇವತ್ತು ಜಗತ್ತಿಗೆ ಕೇಳಿ ಸಂಸ್ಥೆ ಮಾಡಿಬಿಟ್ರು. ಅದಕ್ಕೆ ಪ್ರಭಾಕರನ್ನಾಗ ಏನೋ ಅವಿಷ್ಯ, ಅವ್ರಿಗೆ ಏನೋ ಚೆನ್ನಾಗಿರಬೇಕು, ಅವ್ರ ಅವಿಷ್ಯ 100 ವರ್ಷಕ್ಕೆ ಹೆಚ್ಚು ಹೇಳಿ ಅಂತ ಹೇಳಿ ಒಂದ್ 10,000 ಬಟ್ಟೆ ನಾ ಬೇಡ್ಕೊಂಡಿನಿ. ಅದ್ರ ಸಮಯ ಕೇಳಿ ಕೊಟ್ಟೆ. ಕೇಳಿ ಕೊಡುವಾಗ ಮಂದಿ ಅನ್ನಕತ್ರು, ಕೇಳಿಗೆ ಯಾಕೆ ಕೊಡ್ತಾರಪ್ಪ, ಇವ್ ಏನ್ ಕಮಿಷನ್ ಇರ್ಬೇಕು, ಏನಾರ ಫ್ರೀ ಇರ್ಬೇಕಂತ. ದೇವರ ಹಂದಿ ಕೊಟ್ಟೆ ಅಂತ ಸರ್, ಇನ್ನೂವರೆಗೆ ಒಂದು ಇಂಜೆಕ್ಷನ್ ಫ್ರೀ ಇಲ್ಲ. ನಂಗೆ ನನ್ನ ಮಾಂತೋನ ಒಂದು ಬ್ಯಾಚ್ಮೆಂಟ್ ನಾವು, ಅವ್ರಿಗೆ 60 ಹೋಗ್ಯಾನ 59. ನಾವು ಮಾಂತೋ ಸಂಘಟನೆ ಬಿ ಒಂದು ಪೈಸೆ ಬಿಲ್ ಕೈ ಮಾಡೋಕೆ ಇಲ್ಲ ಸರ್. ಅಮ್ಮ ಪ್ರಶಸ್ತಿನ ಯಾಕೆ ಮಾಡಿದೆ ಅಂದ್ರೆ 2003 ಮಾವ ಸತ್ ಮ್ಯಾಗ ನನ್ಗೆ ಇವತ್ತು ಈ ಅಮ್ಮ ಫೌಂಡೇಶನ್ ಜಗತ್ತಿಗೆ ಹೆಸರಾಗ್ಲಿಕ್ಕೆ ಚಿಂಚಣಿ ಅಲ್ಲಂ ಪ್ರಭು ಸ್ವಾಮೀಜಿ ಕಾರಣ. ಅವ್ರು ಇಲ್ಲಿ ಇವತ್ತು ಅವ್ರೇನಂದ್ರೆ, ಬಾಲು ಉದ್ಗಟ್ಟಿ ಅವ್ರ ನೀವು ಸಾಧನೆ ಮಾಡ್ತಾ ಇದ್ದೆ, ನಿಮ್ ತಾಯಿ ಹೆಸರು ಮೇಲೆ ಅಮ್ಮ ಫೌಂಡೇಶನ್ ಮಾಡಪ್ಪ ಅಂದಾಗ ಫಸ್ಟ್ 2004ನೇ ಕಾರ್ಯಕ್ರಮ ಉದ್ಘಾಟನೆ ಅವರೇ ಬಂದಿದ್ರು.
ಅದಕ್ಕೆ ಇವತ್ತು ದಿಲ್ಲಿ, ಥೈಲ್ಯಾಂಡ್ನ್ಯಾಗ ಇವತ್ತು ಎಲ್ಲ ಕಡೆ ನಾವು ಇವತ್ತು ಅಮ್ಮ ಫೌಂಡೇಶನ್ ಆಗ್ಬೇಕಂದ್ರೆ ಯಲ್ಲಂ ಪ್ರಭು ಸ್ವಾಮಿಗಳಾಗಲಿ, ನಮ್ಮ ನಿರ್ದೇಶಿ ಅಜ್ಜ ಆಗಲಿ, ಚಿಕ್ಕೋಡಿ ಅಜ್ಜ, ಹತ್ತರಿಗೆ ಅಜ್ಜ, ಬೆಳಗಾಂ ಅಜ್ಜ ಎಲ್ಲರೂ ಸಪೋರ್ಟ್ ಮಾಡ್ಯಾರ ಸರ್. ಎಲ್ಲ ಪೂಜೆಗಳು ಹಚ್ಚಿದ್ರು. ಇವತ್ತು ಸ್ಟಾರ್ಟ್ ಆಗಿ ಇಲ್ಲಿವರೆಗೆ ಮಾಡ್ತಾ ಇದ್ದೀವಿ. ನಂಗೆ ಎಲ್ಲಿ ಶಕ್ತಿ ಇರ್ತದೆ ಅಲ್ಲಿವರೆಗೆ ಮಾಡ್ತೀವಿ ಸರ್. ನನ್ ಶಕ್ತಿ ಕಮ್ಮಿ ಆಯ್ತಂದ್ರೆ ನನ್ನ ಹೆಂಡತಿ, ನನ್ನ ಮಕ್ಕಳು ನಾವು ಆರಾಮಾಗಿ ಇರ್ತೇವೆ. ಭಗವಂತಿಗೆ ಏನ್ ಕೇಳ್ತಾ ಇದೀನಿ, ಭಗವಂತ ದೇವರಿಗೆ ನಮ್ಮ ದೇಶಕ್ಕೆ ಯಾವ್ದು ಅನ್ನದಾನ ಕಮ್ಮಿ ಆಗಬಾರ್ದು, ರಕ್ತದಾನ ಕಮ್ಮಿ ಆಗಬಾರ್ದು. ನಮ್ಮಂತ ವ್ಯಕ್ತಿನ ಹುಟ್ಟಬೇಕು ಭೂಮಿ ಮೇಲೆ. ಸಮಾಜ ಸೇವೆ ಮಾಡುವಂತ ಇವತ್ತು ನಾವು ಏಜ್ ಆದ್ಮ್ಯಾಗ ನಾವು ಬಿಟ್ಟು ಆದ್ಮ್ಯಾಗ ಇನ್ನೊಬ್ರು ವ್ಯಕ್ತಿ ಹುಟ್ಟಬೇಕು ಅಂತ ಹೇಳಿ ನಾ ಪ್ರತಿಯೊಬ್ಬರಿಗೆ ಒಂದು ಕರೆಕ್ಟ್ ಮಾಡ್ತೇವೆ. ನಾ ಯಾವ ಪಕ್ಷ ಇಂಬಂದ ಮಾತಾಡಂಗಿಲ್ಲ. ಯಾಕಂದ್ರೆ ನನ್ಗೆ ಅಜಾದ್ ಶತ್ರು ಧರ್ಮ್ ಸಿಂಗ್ ಸಾಹೇಬ್ರು, JDS ದಲ್ಲಿ ನಮ್ಮ ಅಪ್ಪಾಜಿ, ನಮ್ಮ ಮೋದಿಜಿ ಅವ್ರನ್ನ ಯಾಕೆ ಲೈಕ್ ಮಾಡ್ತಾರೆ ಅಂದ್ರೆ ಅದು ಏನ್ ಖರ್ಚಿದೆ ಸರ್. ಆಲ್ಕೋಹಾಲ್ ಇಲ್ಲ, ನಾನ್ ವೆಜ್ ಇಲ್ಲ, 9 ದಿವಸ ಉಪವಾಸ ಮಾಡ್ತಾರೆ ಸರ್. ದೇಶ ಸಂಬಂಧ ಯಾರು ಮಾಡ್ತಾರೆ ಈಗಿನ ಕಾಲದಾಗ ಸರ್? 9 ದಿವಸ ಉಪವಾಸ ರೀ, ನೀರ್ ಮ್ಯಾಗ ಇರ್ತಾರ. ಅಂತ ವ್ಯಕ್ತಿಗೆ ನಾವು ನಮ್ಮ ಮೋದಿ ಬೈತೇವಂದ್ರೆ ನಮ್ಮಂತ ಅನಬಾರ್ದು ಮಾತು. ಮೂರ್ತಿರು ಸರ್, ಆಕ್ಚುಲಿ ಮೂರ್ತಿರು ನೋಡಿ. ಇಲೆಕ್ಷನ್ ಅನ್ನು ದುನಿಯಾ ಮಾಡೋ ಇವತ್ತು ನಾವು ಅಜಾತ ಶತ್ರು ನಮ್ಮ ಸಾಹೇಬ್ರನ್ನ ಎಂದ ಬೇಯಂಗಿಲ್ಲ ಅವ್ರಿಗೆ, ಅದು ಧರ್ಮ್ ಸಿಂಗ್ ಸಾಹೇಬ್ರಿಗೆ. ಮತ್ತು ದೇವೇಗೌಡ ಅಂತ ಅವ್ರ ಮನಿನ ಮಗ ಅವರು. ಅದಕ್ಕೆ ಯಾವ್ದು ನಾವು ಅವ್ರ ಕಾಲಿನ ಕಸ ಆಗೋದು ಸರ್. ನಾವು ಏನು ಸಮಾಜ ಸೇವೆ ಮಾಡೋರು ನಾವೆಲ್ಲಿ ಇರ್ಬೇಕು ಅಲ್ಲಿ ಇರ್ಬೇಕು. ಆ ವ್ಯಕ್ತಿಗಳು ಸಮಾಜ ಸೇವೆ ಮಾಡ್ಯಾರ. ತಂದೆ ತಾಯಿ ಮಕ್ಕಳ ಅಂತ ಬಿಟ್ಟವರು ಒಂದು ದೇಶ ಡೆವಲಪ್ ಆಗ್ತಾರೆ. ಅದಕ್ಕೆ ಅವ್ರಿಗೆ ನಾನು ಅವ್ರ ಭವಿಷ್ಯ ಆರೋಗ್ಯ ಕೂಡ್ಲೆ ಅಂತ ಹೇಳಿ ಭಗವಂತನಿಗೆ ಬೇಡಿಕೊಳ್ತಾ ಇದ್ದೀನಿ, ಮಾಡ್ತಾ ಇದ್ದೀನಿ ಸರ್. ನಾನು ಚಿಕ್ಕೋಡಿ ತಾಲೂಕಿನ ಸಿರಗಾವಿ ಗ್ರಾಮದವರು. ನಾವು ಅವಿಭಕ್ತ ಕುಟುಂಬ, 6 ಮಂದಿ ಅಂತಂದ್ರು, 3 ಮಂದಿ ಅಕ್ಕಂಗಿರು. ನನಗ ಒಂದು ಗಂಡು ಹೆಣ್ಣು. ನನ್ನ ಶ್ರೀಮತಿ ಗಡಿಗಿನ ತಾಲೂಕು ಮಹಾರಾಷ್ಟ್ರದಿಂದ ನಂಗೆ ಹೆಣ್ಣು ಕೊಟ್ಟಿಯಾರ. ನಾನು ಆ ಟೈಮ್ದಾಗ ಹೆಣ್ಣು ಕೊಡ್ಲಾಗ್ತಿದ್ರು. ನಮ್ಮ ಮಾಮನ ನಮ್ಮ ಅತ್ತೆನ ನನ್ನ ನೆನ್ಸಬೇಕು. ಯಾಕೆ ಒಂದು ಗುಂಟ ಹೊಲ ಇಲ್ಲ. ಆ ಟೈಮ್ದಾಗ ನಮ್ಗ ಹೆಣ್ಣು ಕೊಟ್ಟಂತ ನನ್ನ ಮಾಮ, ನನ್ನ ತಂದೆ, ನಮ್ಮ ಮಾಮ, ನಮ್ಮ ಅತ್ತೆ ನನ್ನ ಪಾಲಿಗೆ ದೇವ್ರ ಅಂತ ಹೇಳ್ಬೋದು. ಮತ್ತೆ ಇಲ್ಲಿವರೆಗೆ ನನ್ನ ತಂದಂತ ನನ್ನ ತಂದೆ ತಾಯಿ ನಮ್ಮ ಅಂತಂಬರಿಗೆ ನಾ ಯಾವತ್ತಿಗೂ ನಮ್ಮ ಮರೆಯಂಗಿಲ್ಲ. ಇವತ್ತು ನಮ್ಮ ಸಾವಂತ ಉದ್ಗಟ್ಟಿ ನಮ್ಮ ತಮ್ಮ ಬಿ ನನ್ನ ನಿಂಬಲ್ಲಿದ್ದ ಇವತ್ತು ಡಿವೈಡ್ ಆಗಿದೆ. ಆದ್ರೆ ಅವನದೇ ಆಶೀರ್ವಾದದಿಂದ, ನಮ್ಮ ತಳಗಿನ ಮಲ್ಲನ ಆಶೀರ್ವಾದ, ನಮ್ಮ ಅಂತಮ್ಮನ ಆಶೀರ್ವಾದದಿಂದ, ನಮ್ಮ ಅಕ್ಕನ ಆಶೀರ್ವಾದ, ಅಭಿಮಾನಿ ಬಳಗದಿಂದ ಇವತ್ತು ನನಗೆ ಆರೋಗ್ಯ ಇರಲಿಕ್ಕೆ ಅವರೆಲ್ಲ ಆಶೀರ್ವಾದ ಕಾರಣ ಇದೆ. ನನಗೆ ದೇವ್ರಿಗೆ ಒಂದ ಮಾತು ಕೇಳ್ತೀನಿ, ನನಗೆ ಆಯುಷ್ಯ ಆರೋಗ್ಯ ಕೊಡಪ್ಪ, ಸಂಪತ್ತು ಕೊಡಪ್ಪ ದೇವ್ರೆ, ನಾನು ಸಮಾಜ ಸೇವೆ ಮಾಡ್ತೇನೆ ಅಂತ ಹೇಳ್ತಾ ಇದ್ದೀನಿ. ಜೈ ಕರ್ನಾಟಕ, ಜೈ ಹಿಂದ್. ಬಾಳಾ ಸಾಹೇಬ್ ಕಲ್ಲಪ್ಪ ಉದ್ಗಟ್ಟಿ, ಉದ್ಯಮಿಗಳು ಬೆಳಗಾವಿ. ನಾವು ದೇಶದ ಪ್ರಧಾನಮಂತ್ರಿ ಅಲ್ಲ, ಜಗತ್ತದ ಪ್ರಧಾನಮಂತ್ರಿ ಅಷ್ಟೇ. ಪ್ರಧಾನಮಂತ್ರಿ ಮೇಲೆ ನಮ್ಗೆ ಭಾಳ ಒಂದು ಪ್ರೀತಿ ಪ್ರೇಮ ಇದೆ. 74ನೇ ವರ್ಷದ ಹುಟ್ಟುಹಬ್ಬ ಮಾಡಿದ್ದು. ಈ ವರ್ಷ 75ನೇ ವರ್ಷದ ಹುಟ್ಟುಹಬ್ಬ. ಜನಪ್ರಿಯ ನಾಯಕರು, ದೇಶದ ಪ್ರಧಾನಮಂತ್ರಿ ಆದಂಥ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಜಿ ಅವರು ಮತ್ತು ಬಡವರ ಬಂದು ಸಾವಿರಾರು ಮಂದಿಗೆ ನೌಕರಿ ಕೊಟ್ಟಂಥ ವಿಜಯಣ್ಣ ಶಂಕೇಶ್ವರಿ ಅವರ 75ನೇ ವರ್ಷದ ಹುಟ್ಟುಹಬ್ಬದ ನಿಮಿತ್ತ ಇವತ್ತು ನಾವು 25ನೇ ತಾರೀಕು ವಿಶೇಷವಾಗಿ ಸಮಾಜ ಸೇವಕರಿಗೆ 75 ಮಂದಿ ಸನ್ಮಾನ ಮಾಡ್ತಾ ಇದ್ದೀವಿ. 75 ಬಡವರಿಗೆ ಸೀರೆ ವಸ್ತ್ರದಾನ ಕೊಡ್ತಾ ಇದ್ದೀವಿ. 75 ಉಡಿ ತುಂಬು ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. 75 ಕಿಲೋ ಉಂಡೆ ಹಚ್ತಾ ಇದ್ದೀವಿ. ಇದು ವಿಶೇಷವಾದ ಕಾರ್ಯಕ್ರಮಕ್ಕೆ MLA ಅವರು, ಸ್ವಾಮಿಗಳ ವಿಶೇಷ ವ್ಯಕ್ತಿಗಳು ಬರ್ತಾರೆ. ಈ ಕಾರ್ಯಕ್ರಮ ಯಶಸ್ವಿಯಾಗಲಿಕ್ಕೆ ನಮ್ಮ ಅಭಿಮಾನಿ ಬಳಗ ಕಾರಣ ಅಂತ ಹೇಳಿ ಇವತ್ತು ಮಾಧ್ಯಮದವರಾಗಲಿ ಎಲ್ಲರೂ ಹೆಲ್ಪ್ ಮಾಡ್ತಾ ಇದ್ದಾರೆ. ಈ ಕಾರ್ಯಕ್ರಮ ಯಶಸ್ವಿ ಆಗಲಿ ಅಂತ ಹೇಳಿ ದೇವರಿಗೆ ಬೇಡಿಕೊಳ್ತೇನೆ.